ನಯೀಂ ಸರ್ ಅವರು ಚೇತನ್ ನಯೀಂ ಸರ್ ಅವರು ಏನು ಈಗ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಏನು ಸಾರಾ ಗೋವಿಂದ್ ಅವರು ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ದೌರ್ಜನ್ಯ ಮಾಡುವಂಥದ್ದನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಚೇತನ್ ನಯೀಂ ಸರ್ ಅವರು ಯಾವುದೋ ಒಂದು ಸಮುದಾಯ ಆಗ್ಲಿ ಮತ್ತೊಂದಾಗ್ಲಿ ಇದ್ರ ಪರವಾಗಿದ್ದಂಥವ್ರಲ್ಲ. ಅವರು ಹಿಂದುಳಿದ ಪರವಾಗಿ ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಏನು ಹಿಂದುಳಿದವರು ಇರಬಹುದು, ಅಲ್ಪಸಂಖ್ಯಾತರು ಇರಬಹುದು, ಅವರ ಪರವಾಗಿ ನೊಂದವರ ಪರವಾಗಿ ಅವರು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಏನು ಸಾರಾ ಗೋವಿಂದ್ ಅವರು ನಟ ಚೇತನ್ ಅವ್ರನ್ನ ದುರುದ್ದೇಶದಿಂದಲೇ ಇಟ್ಕೊಂಡು ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಭವನ ಆಗಿರ್ಬೋದು, ಇಡೀ ರಾಜ್ಯದಾದ್ಯಂತ ಅದೊಂದು ಗೊತ್ತಿರೋಂಥ ವಿಚಾರನೆ. ಆದ್ರೆ ಇದು ಕಾನ್ಸೆಪ್ಟ್ ಅದರಲ್ಲಿಲ್ಲ. ಇದನ್ನು ದುರುದ್ದೇಶವಾಗಿ ಇಟ್ಕೊಂಡೆ ಒಂದು ಮೇಲ್ಜಾತಿಯ ಬ್ರಾಹ್ಮಣ್ಯೇತರವಾದಂತ ಈ ಒಂದು ವಿವಾದವನ್ನು ಸಿಲ್ಪಿಸಬೇಕು ಅಂತೇಳಿ ನಟ ಚೇತನ್ ಅವರ ವಿರುದ್ಧವಾಗಿ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ನಾವು ಎಚ್ಚರಿಕೆ ಕೊಡೋದೇನು ಅಂತಂದ್ರೆ, ನಟ ಚೇತನ್ ಅವರು ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಅವರದೇ ಆದಂತ ಒಂದು ಸಂಘಟನೆಯಲ್ಲಿ ಚಾಪನ್ನ ಮುಟ್ಟಿಸಿದ್ದಾರೆ. ಅವರ ವಿರುದ್ಧವಾಗಿ ಯಾರಾದ್ರೂ ಕೂಡ ಏನಾದ್ರೂ ಷಡ್ಯಂತ್ರ ಮಾಡೋದು, ಅವ್ರನ್ನ ದೌರ್ಜನ್ಯ ಮಾಡೋದು, ಅವ್ರ ಮೇಲೆ ಗುಂಡಾಗಿರಿ ಮಾಡೋದು, ಅವ್ರ ಮೇಲೆ ಮತ್ತೊಂದು ಏನಾದ್ರೂ ಅಕ್ರಮವಾದಂತಹ ಚಟುವಟಿಕೆಗಳನ್ನ ಏನಾದ್ರೂ ಮಾಡಿದ್ರೆ ನಾವು ಈ ಸಂಘಟನೆ ಮೂಲಕ ಅವ್ರಿಗೊಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಏನಾದ್ರೂ ಅವ್ರನ್ನ ತೇಜೋವಧೆ ಮಾಡೋದಾಗಿರ್ಬೋದು, ಅವ್ರನ್ನ ಅನ್ಯಾಯಕ್ಕೆ ಒಳಗಾಗುವಂತ ಬೇರೆ ಬೇರೆ ಅಕ್ರಮ ಚಟುವಟಿಕೆಯಲ್ಲಿ ನೀವೇನಾದ್ರೂ ಮಾಡಿದ್ರೆ ನಿಮಗೆ ಕೂಡ ನಾವು ಭೀಮ್ ಆರ್ಮಿ ಸಂಘಟನೆಯಿಂದ ಎಚ್ಚರಿಕೆ ಗಂಟೆಯನ್ನು ಕೊಡ್ತಿದ್ದೇವೆ. ನಿಮ್ಮ ವಿರುದ್ಧವಾಗಿ ನಾವು ಇಡೀ ತಾಲೂಕು ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು ಹೋರಾಟಕ್ಕೆ ಇಳಿಯಕ್ಕೆ ನಾವು ರೆಡಿ ಇದ್ದೇವೆ. ಹಾಗಾಗಿ ಚೇತನ್ ನಯೀಂ ಅವರಿಗೆ ಮೂಲಕ ಕೇಳೋದು, ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಹಿಂದುಳಿದ ಸಂಘಟನೆಗಳು ನಿಮ್ಮ ಪರವಾಗಿದ್ದಾವೆ. ಯಾವುದೇ ಕಾರಣಕ್ಕೂ ಇದನ್ನು ಗೊಂದಲಕ್ಕೆ ಈಡಾಗುವಂತ ಬೇಡ ಅಂತ ಹೇಳಿ ಈ ಮೂಲಕ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.